ವಿಶ್ವದಾದ್ಯಂತ ಬಹುತೇಕ ಜನರ ಸಾವಿಗೆ ಹೃದಯ ಸಂಬಂಧಿ ಕಾಯಿಲೆ ಕಾರಣವಾಗಿದೆ. ಇತ್ತೀಚೆಗೆ ಈ ಕಾಯಿಲೆಗೆ ಯುವಕರು ಬಲಿಯಾಗುತ್ತಿದ್ದಾರೆ. ಹೃದಯವು ನಮ್ಮ ದೇಹದ ಕೇಂದ್ರವಾಗಿದೆ. ಅದು ಬಡಿಯುತ್ತಿರುವವರೆಗೂ ನಾವು ಜೀವಂತವಾಗಿರುತ್ತೇವೆ. ಸಾಮಾನ್ಯವಾಗಿ ಹೃದ್ರೋಗಗಳು ವಯಸ್ಸಾದಂತೆ ಬರುತ್ತವೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಹೃದ್ರೋಗದ ಅಪಾಯ ಯುವಕರಲ್ಲಿ, ವಿಶೇಷವಾಗಿ 30ರಿಂದ 40 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿದೆ. ಹೃದಯದ ಕಾಯಿಲೆಗೆ ಕಾರಣಗಳು. ಇತ್ತೀಚೆಗಂತೂ ಹೃದಯಾಘಾತ, ಪಾರ್ಶ್ವವಾಯು, ಅಧಿಕ ರಕ್ತದೊತ್ತಡ ಮತ್ತು ಹೃದಯ ವೈಫಲ್ಯದಂತಹ ಮಾರಣಾಂತಿಕ ಪರಿಸ್ಥಿತಿಗಳು ಸಾಮಾನ್ಯವಾಗಿದೆ. ಇದಕ್ಕೆ ಆನುವಂಶಿಕ ಕಾರಣವೊಂದಾದರೆ ಕೆಟ್ಟ ಜೀವನ ಶೈಲಿ, ಆಹಾರ ಪದ್ಧತಿ, ಆರೋಗ್ಯ ಪರಿಸ್ಥಿತಿಗಳು, ಕೋವಿಡ್ ಪರಿಸರದಂತಹ ಅಂಶಗಳು ಕಾರಣವಾಗಿದೆ. ಆದರೆ ಕೆಲವು ಜನರ ಹೃದಯದ ಆರೋಗ್ಯವು ಎಂದಿಗೂ ಹದಗೆಡುವುದಿಲ್ಲ. ಅಂಥವರಿಗೆ ಹೃದಯಾಘಾತ ಆಗುವ ಸಾಧ್ಯತೆ ಕೂಡ ಕಡಿಮೆ ಇರುತ್ತದೆ. ಅದಕ್ಕೆ ಮುಖ್ಯ ಕಾರಣವೆಂದರೆ ಅವರ ದಿನಚರಿ. ನಿಮ್ಮ ಹೃದಯವು ಆರೋಗ್ಯವಾಗಿರಬೇಕಾದರೆ ನೀವು ಈ ದಿನಚರಿಯನ್ನು ಅಳವಡಿಸಿಕೊಳ್ಳುವುದು ಮುಖ್ಯ. ಮೊದಲನೆಯದಾಗಿ ಅನಾರೋಗ್ಯಕರ ಜೀವನ ಶೈಲಿ. ನಮ್ಮನ್ನು ಕಾಡುವ ಬಹಳಷ್ಟು ರೋಗಗಳಿಗೆ ಮೂಲ ಕಾರಣ ನಾವು ಅನುಸರಿಸುತ್ತಿರುವ ಅನಾರೋಗ್ಯಕರ ಜೀವನ ಶೈಲಿ. ಇದರಿಂದಾಗಿ ಹೆಚ್ಚಿನ ರೋಗಗಳು ಸಂಭವಿಸುತ್ತವೆ. ತಡರಾತ್ರಿವರೆಗೂ ಎಚ್ಚರವಾಗಿರುವುದು, ಬೆಳಗ್ಗೆ ತಡವಾಗಿ ಏಳುವುದು, ವ್ಯಾಯಾಮ ಮಾಡದಿರುವುದು, ಫಾಸ್ಟ್ ಫುಡ್ ಮತ್ತು ಕರಿದ ಪದಾರ್ಥಗಳನ್ನು ಸೇವಿಸುವುದರಿಂದ ಮಧುಮೇಹ, ರಕ್ತದೊತ್ತಡ, ಬೊಜ್ಜು ಮುಂತಾದ ಸಮಸ್ಯೆಗಳು ಉಂಟಾಗುತ್ತದೆ. ಮಧುಮೇಹ, ಬಿಪಿ, ಬೊಜ್ಜು ನಮ್ಮ ಹೃದಯದ ಆರೋಗ್ಯವನ್ನು ಹದಗೆಡಿಸುತ್ತದೆ. ಅದಕ್ಕಾಗಿ ನಮ್ಮ ದಿನನಿತ್ಯದ ಜೀವನ ಶೈಲಿಯನ್ನು ಸರಿಯಾಗಿ ಅನುಸರಿಸುವುದರಿಂದ ಹೃದಯವನ್ನು ಆರೋಗ್ಯದಿಂದಿಡಬಹುದು. ಎರಡನೆಯದು ಒಳ್ಳೆಯ ನಿದ್ರೆ. ಸಾಕಷ್ಟು ನಿದ್ರೆ ಮಾಡದ ಜನರು ಬೊಜ್ಜು, ಅಧಿಕ ರಕ್ತದೊತ್ತಡ, ಹೃದಯಾಘಾತ, ಮಧುಮೇಹ ಮತ್ತು ಖಿನ್ನತೆಯ ಅಪಾಯವನ್ನು ಹೊಂದಿರುತ್ತಾರೆ. ನಿದ್ದೆ ಚೆನ್ನಾಗಿ ಬಂದರೆ ಅಂತಹ ವ್ಯಕ್ತಿ ಆರೋಗ್ಯದಿಂದಿರುತ್ತಾನೆ. ನಿದ್ರಾಹೀನತೆಯು ಹಲವಾರು ರೋಗಗಳಿಗೆ ಕಾರಣವಾಗಬಲ್ಲದು. ಉತ್ತಮ ನಿದ್ರೆ ಹೃದಯಕ್ಕೆ ವಿಶ್ರಾಂತಿ ನೀಡುತ್ತದೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಬೇಗನೆ ಮಲಗುವುದರಿಂದ ಮತ್ತು ಬೇಗನೆ ಏಳುವುದರಿಂದ ಹೃದಯದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಮೂರನೆಯದು ನಿಯಮಿತ ವ್ಯಾಯಾಮ. ಪ್ರತಿದಿನ ವ್ಯಾಯಾಮ ಮಾಡುವುದು ನಮ್ಮ ಹೃದಯದ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ದಿನನಿತ್ಯ ವ್ಯಾಯಾಮ ಮಾಡುವವರು ಹೃದಯದ ಕಾಯಿಲೆ ಅಪಾಯವನ್ನು ಕಡಿಮೆ ಹೊಂದಿರುತ್ತಾರೆ. ಪ್ರತಿಯೊಬ್ಬರೂ ಹೃದಯಕ್ಕೆ ಶಾಂತಿ ಮತ್ತು ನೆಮ್ಮದಿ ನೀಡಲು ವ್ಯಾಯಾಮ ಮಾಡಬೇಕು. ಪ್ರತಿದಿನ 30 ನಿಮಿಷಗಳ ಕಾಲ ವಾಕಿಂಗ್, ಜಾಗಿಂಗ್, ಈಜು ಮತ್ತು ಸೈಕ್ಲಿಂಗ್ನಂತಹ ವ್ಯಾಯಾಮಗಳು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ನಾಲ್ಕನೆಯದು ಒತ್ತಡವನ್ನು ನಿರ್ವಹಿಸಿ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡ ಇದ್ದೇ ಇರುತ್ತದೆ. ಕೆಲವರಿಗೆ ಕೆಲಸದ ಒತ್ತಡವಾದರೆ ಇನ್ನು ಕೆಲವರಿಗೆ ಫ್ಯಾಮಿಲಿ ಒತ್ತಡ, ಹಣಕಾಸಿನ ಒತ್ತಡ, ಹೀಗೆ ಸಮಸ್ಯೆಗಳು ಹಲವಾರು ಇರುತ್ತವೆ. ಇವುಗಳೆಲ್ಲ ಟೆನ್ಷನ್ ತೆಗೆದುಕೊಳ್ಳದೆ ಆರಾಮಾಗಿ ನಿಭಾಯಿಸುವುದು ಉತ್ತಮ. ಒತ್ತಡದಿಂದ ದೂರವಿದ್ದಷ್ಟು ನಮ್ಮ ಹೃದಯವು ಆರೋಗ್ಯದಿಂದಿರುತ್ತದೆ. ಒತ್ತಡದಿಂದ ದೂರವಿರುವವರು ಎಂದಿಗೂ ಹೃದಯಾಘಾತ ಅಥವಾ ಪಾರ್ಶ್ವವಾಯುಗಳಂತಹ ಅಪಾಯವನ್ನು ಹೊಂದಿರುವುದಿಲ್ಲ. ಐದನೆಯದು ಆರೋಗ್ಯಕರ ಆಹಾರ. ಯಾರು ಸಮತೋಲಿತ ಆಹಾರವನ್ನು ಅನುಸರಿಸುತ್ತಾರೋ ಅವರ ಹೃದಯದ ಆರೋಗ್ಯವು ಉತ್ತಮವಾಗಿರುತ್ತದೆ. ಸಮತೋಲಿತ ಆಹಾರವು ಹೃದಯಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಆರನೆಯದು ಧೂಮಪಾನ ಮಾಡದಿರುವುದು. ಸಂಶೋಧನೆಗಳ ಪ್ರಕಾರ ಯುವಕರಲ್ಲಿ ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುವ ಕಾರಣಗಳಲ್ಲಿ ಧೂಮಪಾನವು ಒಂದು. ಧೂಮಪಾನವು ಶ್ವಾಸಕೋಶ ಮತ್ತು ರಕ್ತನಾಳಗಳನ್ನು ದುರ್ಬಲಗೊಳಿಸುತ್ತದೆ. ಇದು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ಧೂಮಪಾನವು ಹೃದಯದ ಅಪಧಮನಿಗಳನ್ನು ಕಿರಿದಾಗಿಸುತ್ತದೆ ಮತ್ತು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ಆಲ್ಕೋಹಾಲ್ ಅಥವಾ ಸಿಗರೆಟ್ ಸೇದದವರ ಹೃದಯವು ಆರೋಗ್ಯಕರವಾಗಿ ಇರುತ್ತದೆ ಮತ್ತು ಹೃದಯ ರೋಗಗಳ ಅಪಾಯವು ಕಡಿಮೆಯಾಗುತ್ತದೆ.